ಹಲೋ ಫ್ರೆಂಡ್ಸ್, ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ FSSAI ಫುಡ್ ಲೈಸೆನ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಈಗ ನೀವು ನಮ್ಮ ಸೇವಾ ಬಂಧುವಿನಲ್ಲಿ ಫುಡ್ ಲೈಸೆನ್ಸ್ನ ಕೂಡ ಮಾಡ್ಕೋಬಹುದು. ಜೊತೆಗೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಇದೆ. ಈಗ ಸದ್ಯಕ್ಕೆ FSSAI ಫುಡ್ ಲೈಸೆನ್ಸ್ ಬಗ್ಗೆ ಮಾತ್ರ ತಿಳ್ಕೊಳ್ಳೋಣ. ಜೊತೆಗೆ 200 ರೂಪೀಸ್ ಕಮಿಷನ್ ಕೂಡ ತಗೋಬಹುದು ಪ್ರತಿಯೊಂದು ಫುಡ್ ಲೈಸೆನ್ಸ್ ಇಶ್ಯೂ ಮೇಲೆ. ಜಸ್ಟ್ 4 ಸಿಂಪಲ್ ಸ್ಟೆಪ್ ಅಲ್ಲಿ ನಿಮ್ಮ ಒಂದು FSSAI ಫುಡ್ ಲೈಸೆನ್ಸ್ನ ತಗೋಬಹುದು. ಏನಪ್ಪಾ ಇದು FSSAI ಅಂದ್ರೆ ಇದರ ಫುಲ್ ಫಾರ್ಮ್ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಇದನ್ನ ಇಂಟ್ರೊಡ್ಯೂಸ್ ಮಾಡಿದ್ದೆ ಫುಡ್ ಮ್ಯಾನುಫ್ಯಾಕ್ಚರಿಂಗ್, ಅದರ ಸ್ಟೋರೇಜ್, ಡಿಸ್ಟ್ರಿಬ್ಯೂಷನ್, ಸೇಲ್ ಹಾಗೆ ಇಂಪೋರ್ಟಿಂಗ್ ಫುಡ್ ಆರ್ಟಿಕಲ್ಸ್ ಎಲ್ಲ ಒಳ್ಳೆ ಕ್ವಾಲಿಟಿ ಐಟಮ್ಸ್ ನ ಕೊಡ್ತಾ ಇದ್ದಾರಾ ಅನ್ನೋದನ್ನ ವೆರಿಫೈ ಮಾಡಿ ಈ ಒಂದು ಸರ್ಟಿಫಿಕೇಟ್ ನ ಕೊಡೋದಿಕ್ಕೆ ಅಂತ. ಫುಡ್ ಬಿಸ್ನೆಸ್ ಮಾಡೋ ಪ್ರತಿಯೊಬ್ರು ಕೂಡ ಕಂಪಲ್ಸರಿ FSSAI ಫುಡ್ ಲೈಸೆನ್ಸ್ ನ ತಗೋಬೇಕು. ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡೋಣ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಕಾಪಿ, ಎಲೆಕ್ಟ್ರಿಸಿಟಿ ಬಿಲ್, ಬಿಸ್ನೆಸ್ ಅಡ್ರೆಸ್ ಪ್ರೂಫ್, ಪ್ರೊಮೋಟರ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಇದಿಷ್ಟು ಡಾಕ್ಯುಮೆಂಟ್ಸ್ ಇದ್ರೆ ಸಾಕು. ನೀವು ನಿಮ್ಮ FSSAI ಫುಡ್ ಲೈಸೆನ್ಸ್ಗೆ ಅಪ್ಲೈ ಮಾಡಬಹುದು. ನಿಮ್ಮ ಸಿಬಿಲ್ ಸ್ಕೋರ್ ಕಮ್ಮಿ ಇದೆಯಾ? ಸಿಬಿಲ್ ಸ್ಕೋರ್ ಕಮ್ಮಿ ಇರೋ ಕಾರಣಕ್ಕೆ ಯಾರು ಕ್ರೆಡಿಟ್ ಕಾರ್ಡ್ ಕೊಡ್ತಾ ಇಲ್ವಾ? ಕ್ರೆಡಿಟ್ ಸ್ಕೋರ್ ಇಲ್ಲದೆ ಇರೋ ಕಾರಣಕ್ಕೆ ಲೋನ್ ಕೂಡ ಸಿಗ್ತಾ ಇಲ್ವಾ? ಈಗ ಟೆನ್ಷನ್ ಬೇಡ. ಕ್ರೆಡಿಟ್ ಸ್ಕೋರ್ ಕಮ್ಮಿ ಇದ್ದವರಿಗೆ ಮಾತ್ರ ಅಲ್ಲ, ಫ್ರೆಷರ್ಸ್ಗೆ ಕೂಡ Z ಕ್ರೆಡಿಟ್ ಕಾರ್ಡ್ ಸಿಗ್ತಾ ಇದೆ. ಅದುವೇ ಫ್ರೀ ಆಫ್ ಕಾಸ್ಟ್ ಅಲ್ಲಿ. Z ಕ್ರೆಡಿಟ್ ಕಾರ್ಡ್ ಬಳಸಿ ನೀವು ಈಸಿಯಾಗಿ 750 ಪ್ಲಸ್ ಅಷ್ಟು ನಿಮ್ಮ ಕ್ರೆಡಿಟ್ ಸ್ಕೋರ್ನ ಇನ್ಕ್ರೀಸ್ ಮಾಡ್ಕೋಬಹುದು. ಇದು FD ಬೇಸ್ಡ್ ಕ್ರೆಡಿಟ್ ಕಾರ್ಡ್ ಆಗಿರುತ್ತೆ. ಈ ಕಾರ್ಡ್ನ ನೀವು ಯಾವುದೇ UPI ಗೆ ಲಿಂಕ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. FD ಮೇಲೆ RBI ಕಡೆಯಿಂದ 7% ಆನ್ಯುವಲ್ ಇಂಟ್ರೆಸ್ಟ್ ಕೂಡ ಸಿಗ್ತಿದೆ. ಜೊತೆಗೆ ಜಾಯ್ನಿಂಗ್ ಬೆನಿಫಿಟ್ಸ್ ಕೂಡ ಸಿಗ್ತಿದೆ. ಈ ಒಂದು Z ಕ್ರೆಡಿಟ್ ಕಾರ್ಡ್ ಅಲ್ಲಿ ಕೇವಲ 30 ದಿನದಲ್ಲೇ ನಿಮ್ಮ ಕ್ರೆಡಿಟ್ ಸ್ಕೋರ್ ಇಂಪ್ರೂವ್ ಆಗೋದನ್ನ ನೋಡಬಹುದು. ನೀವು Z ಕ್ರೆಡಿಟ್ ಕಾರ್ಡ್ ತಗೋಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಹಾಗೆ ಪಿನ್ ಕಾಮೆಂಟ್ ಅಲ್ಲಿ Z ಆಪ್ ಲಿಂಕ್ ನ ಕೊಟ್ಟಿರ್ತೀನಿ. ಹೋಗಿ ಲಿಂಕ್ ನ ಮೂಲಕ Z ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ಫ್ರೀ ಆಫ್ ಕಾಸ್ಟ್ ಅಲ್ಲಿ Z ಕ್ರೆಡಿಟ್ ಕಾರ್ಡ್ ನ ತಗೊಳ್ಳಿ. ಹಾಗೆ ಎಲ್ಲಾ ಬೆನಿಫಿಟ್ಸ್ ನ ನಿಮ್ದಾಗಿಸ್ಕೊಳ್ಳಿ. ಈಗ ಹೇಗೆ ಫುಡ್ ಲೈಸೆನ್ಸ್ಗೆ ಅಪ್ಲೈ ಮಾಡೋದು ಅಂತ ನೋಡೋಣ. ನಿಮ್ಮ SBID ಅಲ್ಲಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅನ್ನೋ ಆಪ್ಷನ್ ಇದೆ. ಅದ್ರ ಮೇಲೆ ಟ್ಯಾಪ್ ಮಾಡಿದ್ರೆ 2 ಆಪ್ಷನ್ ಕಾಣುತ್ತೆ, ಡ್ಯಾಶ್ ಬೋರ್ಡ್ ಅಂಡ್ ಹಿಸ್ಟ್ರಿ ಅಂತ. ಈಗ ಡ್ಯಾಶ್ ಬೋರ್ಡ್ ಮೇಲೆ ಟ್ಯಾಪ್ ಮಾಡೋಣ. ಈಗ ಈ ತರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಜಸ್ಟ್ ಪ್ರೊಸೀಡ್ ಮೇಲೆ ಟ್ಯಾಪ್ ಮಾಡಿದ್ರೆ FSSAI ಫುಡ್ ಲೈಸೆನ್ಸ್ ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ FSSAI ಫುಡ್ ಲೈಸೆನ್ಸ್ ಮೇಲೆ ಟ್ಯಾಪ್ ಮಾಡಬೇಕು. ಈ ತರ ಪೇಜ್ ಓಪನ್ ಆಗುತ್ತೆ. ಈಗ ಇಲ್ಲಿ ಒಂದು FSSAI ಫುಡ್ ಲೈಸೆನ್ಸ್ಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ. ಹಾಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಏನೇನು ಪ್ರೊಸೀಜರ್ಸ್ ಇದೆ, ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಈ ಲೈಸೆನ್ಸ್ ನ ತಗೊಳ್ಳೋದಕ್ಕೆ, ಬೆನಿಫಿಟ್ಸ್ ಏನೇನಿದೆ, FSSAI ಫುಡ್ ಲೈಸೆನ್ಸ್ ಅಂದ್ರೆ ಏನು ಅಂತ ಎಲ್ಲ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ಒಂದ್ಸಲ ಇದನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ನೀವು ಡೀಟೇಲ್ಸ್ ಫಿಲ್ ಮಾಡ್ತಾ ಹೋಗ್ಬೇಕು. ಏನೇನಂತ ನೋಡೋಣ. ಈಗ ಫಸ್ಟ್ ಸ್ಟೆಪ್ ಅಲ್ಲಿ ಜಸ್ಟ್ ಓನರ್ ನೇಮ್, ಮೊಬೈಲ್ ನಂಬರ್, ಇಮೇಲ್ ಐಡಿನ ಎಂಟ್ರಿ ಮಾಡಿ ನೆಕ್ಸ್ಟ್ ಕೊಡಿ. ಸೆಕೆಂಡ್ ಸ್ಟೆಪ್ ಅಲ್ಲಿ FSSAI ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಫಿಲ್ ಮಾಡಬೇಕು. ಏನೇನಂದ್ರೆ ಮೊದಲೇ ಇಲ್ಲಿ ಆಪ್ಷನ್ಸ್ ಕೇಳುತ್ತೆ, ಲೈಕ್ ನ್ಯೂ ಅಪ್ಲಿಕೇಶನ್ ಅಥವಾ ರಿನ್ಯೂವಲ್ ಅಥವಾ ಎಕ್ಸಿಸ್ಟಿಂಗ್ ಇರೋದ್ರಲ್ಲಿ ಏನಾದರೂ ಮಾಡಿಫೈ ಮಾಡ್ಕೋಬೇಕಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕಂಪನಿ ನೇಮ್ನ ಎಂಟ್ರಿ ಮಾಡಿ, ಬಿಸ್ನೆಸ್ ಯಾವಾಗ ಸ್ಟಾರ್ಟ್ ಆಯಿತು ಆ ಡೇಟ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೆಂಟ್ ನೇಮ್ ಆಟೋ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಬಿಸ್ನೆಸ್ ಎಂಟಿಟಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಕ್ ಪ್ರೈವೇಟ್ ಲಿಮಿಟೆಡಾ, ಪಬ್ಲಿಕ್ ಲಿಮಿಟೆಡಾ ಅಥವಾ ಪ್ರೊಪ್ರಿಯೇಟರ್ಶಿಪ್ಪಾ ಅಂತ. ನೆಕ್ಸ್ಟ್ ಬಿಸ್ನೆಸ್ ಅಡ್ರೆಸ್ನ ಕಂಪ್ಲೀಟ್ ಎಂಟ್ರಿ ಮಾಡಿ, ಸ್ಟೇಟ್, ಸಿಟಿ, ಪಿನ್ ಕೋಡ್ನ ಎಂಟ್ರಿ ಮಾಡಿ. ನೆಕ್ಸ್ಟ್ ಫುಡ್ ಪ್ರಾಡಕ್ಟ್ಸ್ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಕ್ ನೀವು ಪ್ರೊಡ್ಯೂಸ್ ಮಾಡೋದು ಯಾವುದು ಅಂತ, ಲೈಕ್ ಡೈರಿ ಪ್ರಾಡಕ್ಟ್ಸಾ, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸಾ, ಬೇಕರಿ ಪ್ರಾಡಕ್ಟ್ಸಾ, ಈ ಥರ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಕೊಡಿ. ಥರ್ಡ್ ಸ್ಟೆಪ್ ಅಲ್ಲಿ ನಿಮ್ಮ ಬಿಸ್ನೆಸ್ ಆಕ್ಟಿವಿಟಿನ ಕೊಟ್ಟಿರೋ ಆಪ್ಷನ್ಸ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಕ್ ಢಾಬಾ ನಡೆಸ್ತಾ ಇರೋದಾ, ಕ್ಯಾಂಟೀನ್ ನಡೆಸ್ತಾ ಇರೋದಾ, ಅಥವಾ ಫುಡ್ ಸ್ಟಾಲ್ ನಡೆಸ್ತಿರೋದಾ ಅಥವಾ ಹೋಟೆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಿಮ್ಮ ಬಿಸ್ನೆಸ್ ಆನ್ಯುವಲ್ ಟರ್ನ್ ಓವರ್ ಎಷ್ಟಿದೆ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ ಲೈಸೆನ್ಸ್ ವ್ಯಾಲಿಡಿಟಿ ಎಷ್ಟು ವರ್ಷಕ್ಕೆ ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಲೈಕ್ 1 ಇಯರ್ಗಾ, 3 ಇಯರ್ಸ್ಗಾ ಅಥವಾ 5 ಇಯರ್ಸ್ಗಾ ಅಂತ ಸೆಲೆಕ್ಟ್ ಮಾಡಿಕೊಂಡು ದೆನ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ನ ಎಕ್ಸೆಪ್ಟ್ ಮಾಡಿಕೊಂಡು ಪೇ ಕೊಟ್ಟರೆ ನಿಮ್ಮ ಮೇನ್ ವ್ಯಾಲಿಟಿನ ಅಮೌಂಟ್ ಕಟ್ ಆಗಿ ನಿಮ್ಮ ಒಂದು FSSAI ಫುಡ್ ಲೈಸೆನ್ಸ್ಗೆ ಅಪ್ಲೈ ಆಗಿರುತ್ತೆ. ನೆಕ್ಸ್ಟ್ ನಿಮ್ಮ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಿ. ಏನೇನಂದರೆ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಕಾಪಿ, ಎಲೆಕ್ಟ್ರಿಸಿಟಿ ಬಿಲ್, ಬಿಸ್ನೆಸ್ ಅಡ್ರೆಸ್ ಪ್ರೂಫ್, ಪ್ರೊಮೋಟರ್ಸ್ ಪಾಸ್ಪೋರ್ಟ್ ಸೈಜ್ ಫೋಟೋ ಎಲ್ಲನೂ ಒಂದೊಂದಾಗಿ ಅಪ್ಲೋಡ್ ಮಾಡಿ ಸಬ್ಮಿಟ್ ಕೊಟ್ಟರೆ ಆಯಿತು. ನಿಮ್ಮ FSSAI ಫುಡ್ ಲೈಸೆನ್ಸ್ ಸಬ್ಮಿಟ್ ಆಗಿರುತ್ತೆ. ಸಬ್ಮಿಟ್ ಆಗಿ ವಿತಿನ್ 4 to 6 ಡೇಸ್ ಅಲ್ಲಿ ನಿಮ್ಮ ಮೆನ್ಷನ್ಡ್ ಮೇಲ್ ಐಡಿಗೆ FSSAI ಫುಡ್ ಲೈಸೆನ್ಸ್ PDF ಬಂದಿರುತ್ತೆ. ಹಾಗೆ ನಿಮ್ಮ ಮೆನ್ಷನ್ ಅಡ್ರೆಸ್ಗೆ ಕೂಡ ಸರ್ಟಿಫಿಕೇಟ್ ಕೊರಿಯರ್ ಅಲ್ಲಿ ಬಂದಿರುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ FSSAI ಫುಡ್ ಲೈಸೆನ್ಸ್ ಅಪ್ಲೈ ಮಾಡ್ಕೋಬಹುದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ.
ಜೊತೆಗೆ 200 ರುಪೀಸ್ ಇನ್ಸ್ಟಂಟ್ ಕಮಿಷನ್ ಕೂಡ ಸಿಗ್ತದೆ. ಬಟ್ ನೆನಪಿರಲಿ, ಪ್ರತಿಯೊಂದು FSSAI ಫುಡ್ ಲೈಸೆನ್ಸ್ನ ಅಮೌಂಟ್ ನಿಮ್ಮ ಮೇನ್ ವ್ಯಾಲೆಟಿಂದನೇ ಕಟ್ ಆಗೋದು. ಸೊ FSSAI ಫುಡ್ ಲೈಸೆನ್ಸ್ ಅಪ್ಲೈ ಮಾಡೋಕ್ಕೂ ಮುಂಚೆ ನಿಮ್ಮ ಮೇನ್ ವ್ಯಾಲೆಟ್ನ ಟಾಪಪ್ ಮಾಡ್ಕೊಳ್ಳಿ. ನಂತರ ಫುಡ್ ಲೈಸೆನ್ಸ್ಗೆ ಅಪ್ಲೈ ಮಾಡಿ. ಜೊತೆಗೆ ಇನ್ಸ್ಟಂಟ್ 200 ರುಪೀಸ್ ಕಮಿಷನ್ ಕೂಡ ತಗೊಳ್ಳಿ. ಸೊ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಅರ್ನ್ ಮಾಡ್ಬೋದು ನಮ್ಮ ಸೇವಾ ಬಂಧುವಿನಲ್ಲಿ ಅಂತ. ಸೊ ಇದಾಗಿತ್ತು FSSAI ಫುಡ್ ಲೈಸೆನ್ಸ್ ಬಗ್ಗೆ ಡೀಟೇಲ್ಸ್. ಇನ್ನು ಹೆಚ್ಚು ತಿಳ್ಕೊಬೇಕು ನಮ್ಮ ಸೇವಾ ಬಂಧುವಿನ ಬಗ್ಗೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಆಲ್ರೆಡಿ ಅಪ್ಲೋಡ್ ಆಗಿರುವಂತಹ ವಿಡಿಯೋಸ್ನ ಒಮ್ಮೆ ಹೋಗಿ ಚೆಕ್ ಮಾಡಿ. ಬೇರೆ ಯಾವುದೇ ಸರ್ವಿಸಸ್ ಬಗ್ಗೆ ಏನೇ ಡೌಟ್ಸ್ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಸರ್ವಿಸಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಲ್ಲಿ ತನಕ ನಮಸ್ಕಾರ.